ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಸದ್ಯ ಕ್ಷಣಗಣನೆ ಶುರುವಾಗಿರ್ತಕ್ಕಂಥದ್ದು. ಚಿತ್ತಾಪುರ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಸದ್ಯ ನನ್ನ ಜೊತೆ ಖುದ್ದು ಕಲಬುರಗಿ SP ಆಗಿರ್ತಕ್ಕಂಥ ಅಡ್ಡೂರು ಶ್ರೀನಿವಾಸುಲು ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಕೇಳೋಣ ಯಾವ ರೀತಿಯಾದಂಥ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ ಅಂತ. ಸರ್, ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದಂಥ ಪಥಸಂಚಲನ ಯಾವ ರೀತಿಯಾದಂಥ ಬಂದೋಬಸ್ತ್ ಇವತ್ತು ನಿಯೋಜನೆ ಮಾಡಲಾಗಿದೆ ಅಂತ? ಒಟ್ಟಾರೆ ನಾವು 850 ಮೆಂಬರ್ಸ್ ಆಫೀಸನ್ನು ಸ್ಟಾಫ್ ಜೊತೆ ನಾವು ಬಂದೋಬಸ್ತು ಮಾಡಲಾಗ್ತಾ ಇದೆ. ಅದರ ಜೊತೆನೂ KSRP DR ಒಟ್ಟಾರೆ ಸೇರಿ 1000+ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಜೊತೆ ನಾವು ಇವತ್ತು ಬಂದೋಬಸ್ತು ಮಾಡ್ತಾ ಇದ್ದೇವೆ. ಸರ್, ಈಗ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಂಗೆ 300 ಜನ ಗಣವೇಷಧಾರಿಗಳು, 50 ಜನ ಬ್ಯಾಂಡ್ ಇದು ಅಂತ. ಈ ವ್ಯೂವರ್ಸು ಪಾರ್ಟಿಸಿಪೆಂಟು ಏನು ಔಟರ್ಸ್ ಏನಾದ್ರು ಇದೆ ಅಲೌ ಇದೆಯಾ ಅಂತ? ಈಗ 300 ಮೆಂಬರ್ಸು + 50 ಬ್ಯಾಂಡ್, ಅದರ ಜೊತೆ ಅವರನ್ನೇ ಹೊರತುಪಡಿಸಿ ಯಾರು ನಾನ್ ಲೋಕಲ್ಸ್ಗೆ ಅಲೌಡ್ ಇರುವುದಿಲ್ಲ. ಈಗಾಗಲೇ ಅದು ಷರತ್ತು, ಒನ್ ಆಫ್ ದ ಷರತ್ತು ಅವರು ಎಲ್ಲ ವಿಷಯಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಸಹಕರಿಸಬೇಕು ಅನ್ನೋದು ಅದೊಂದು ಪಾಯಿಂಟ್ ಇದೆ. ಆ ನಿಟ್ಟಿನಲ್ಲಿ ನಾವು ಆಯೋಜಕರ ಜೊತೆ ಸಭೆ ಮಾಡಿ ಇದರಲ್ಲಿ ನಾನ್ ಲೋಕರ್ಸ್ ವೀಕ್ಷಕರಿಗೆ ನಾನ್ ಲೋಕರ್ಸ್ ಯಾವುದೇ ಥರ ಅನುಮತಿ ನೀಡಬಾರ್ದು ಅಂತ ಹೇಳಿದ ಮೇಲೆ ಅವರು ಒಪ್ಪಿಗೆ ನೀಡಿದ್ದಾರೆ. ಈ ಸಂಬಂಧ ನಾವು ಯಾವುದೇ ತರಹ ನಾನ್ ಲೋಕಲ್ಸ್ಗೆ ಅಲೋವ್ ಮಾಡ್ತಾ ಇರೋದಿಲ್ಲ. ಅವ್ರು ಯಾರಕ್ಕೆ ಮಾತ್ರ ಅನುಮತಿ ನೀಡಲಾಗಿದೆ ಅವ್ರಿಗೆ ಮಾತ್ರ ಅಲೋವ್ ಮಾಡ್ತೀವಿ, ಉಳಿದವರಿಗೆ ಅನುಮತಿ ಇರೋದಿಲ್ಲ. ಪೊಲೀಸ್ ಸಿಬ್ಬಂದಿ ಜೊತೆ ಸರ್ KSRP ಮತ್ತು DR ಎಷ್ಟು ತುಕಡಿಗಳು ನಿಯೋಜನೆ ಮಾಡಲಾಗಿದೆ ಮತ್ತು ಈ CCTV ಭದ್ರತೆ ಕೊಟ್ಟು ಟೋಟಲ್ 52 CCTVಯನ್ನು ನಾವು ಈಗಾಗಲೇ 2 ಡೇಸ್ ಹಿಂದೆಯಿಂದ ಇನ್ಸ್ಟಾಲ್ ಮಾಡಿದ್ದೇವೆ ಎಂಟೈರ್ ಚಿತ್ತಾಪುರ ಟೌನ್ ವ್ಯಾಪ್ತಿಯಲ್ಲಿ. ಅದರ ಜೊತೆ ನಾವು 5 ಡ್ರೋನ್ಸನ್ನು ನಾವು ಡಿಪ್ಲಾಯ್ ಮಾಡಲಾಗಿದೆ. ಸೊ ಒಟ್ಟಾರೆ ಎಂಟೈರ್ ಚಿತ್ತಾಪುರ ಟೌನಲ್ಲಿ ನಾವು ಪ್ರಾಪರ್ ಕಟ್ಟುನಿಟ್ಟಾಗಿ ಬಂದೋಬಸ್ತ್ ಮಾಡ್ತಾ ಇದ್ದೇವೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಈ ವೇದಿಕೆ ಕಾರ್ಯಕ್ರಮ ಹಿಡ್ಕೊಂಡು? ಟೋಟಲ್ 3 ಗಂಟೆಯಿಂದ 5:30 ಮಧ್ಯದಲ್ಲಿ ಅವರಿಗೆ ಅನುಮತಿ ನೀಡಲಾಗಿದೆ. ಇವಿಷ್ಟು ಏನು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.